ಪಾಂಡವಪುರ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಡಿಂಕಸೆಟ್ಟಹಳ್ಳಿ ಗ್ರಾಮಕ್ಕೆ ಪ್ರಯಾಣ ಮಾಡುವ ವೇಳೆ ಮಲ್ಲಿಗೆರೆ ಗೇಟ್ ಬಳಿ ಮಾಂಗಲ್ಯ ಸರ ಕಳೆದುಕೊಂಡಿದ್ದ ಮಹಿಳೆಯೊಬ್ಬರಿಗೆ ಬಸ್ ಕಂಡಕ್ಟರ್ ಮಾಂಗಲ್ಯ ಸರ ತಲುಪಿಸುವ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದಾರೆ. ಮಂಡ್ಯ ತಾಲೂಕಿನ ತೂಬಿನಕೆರೆ ಗ್ರಾಮದ ಶಿವಣ್ಣ ಎಂಬುವವರ ಪತ್ನಿ ವೆಂಕಟಮ್ಮ ಎಂಬುವವರೇ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಮಾಂಗಲ್ಯ ಸರ ಕಳೆದುಕೊಂಡಿದ್ದ ಮಹಿಳೆ. ಮಾಂಗಲ್ಯ ಸರ ಸಿಕ್ಕಿದ ಹಿನ್ನೆಲೆಯಲ್ಲಿ ಮಹಿಳೆ ವೆಂಕಟಮ್ಮ ಸಂತಸಗೊಂಡು ಕಂಡಕ್ಟರ್ ಅವರನ್ನು ಮುಕ್ತಕಂಠದಿಂದ ಧನ್ಯವಾದ ತಿಳಿಸಿದರು. ಬಸ್ನಲ್ಲಿ ಸಿಕ್ಕಿದ ಮಾಂಗಲ್ಯ ಸರ ಕಳೆದುಕೊಂಡಿದ್ದ ಮಹಿಳೆಗೆ ತಲುಪಿಸಿ ಪ್ರಾಮಾಣಿಕತೆ ಮೆರೆದ ಕಂಡಕ್ಟರ್ ನರಸಿಂಹೇಗೌಡ ಅವರನ್ನು ಸಾರ್ವಜನಿಕರು ಹಾಗೂ ಕೆಎಸ್ಆರ್ಟಿಸಿ ಅಧಿಕಾರಿ ವರ್ಗದವರು ಪ್ರಶಂಸೆ ವ್ಯಕ್ತಪಡಿಸಿದರು. ಈ ವೇಳೆ ಬಸ್ ಚಾಲಕ ಪಾಂಡವಪುರ ಭರತ್ ಇತರರಿದ್ದರು. ಪಾಂಡವಪುರದಿಂದ ಸೆಟ್ಟಹಳ್ಳಿ ಹೋಗ್ತಾ ಇದ್ದೀವಿ ಸರ್. ನಾವು ಮಲ್ಲಿಗೆರೆಗೆ ಹೋಗೋ ಬಸ್ ಹತ್ಬಿಟ್ಟು ನಾವು ಮಲ್ಲಿಗೆರೆ ಗೇಟಲ್ಲಿ ಇಳ್ಕೊಂಡು ಆ ಕೊಟ್ಟೋದು ನಮ್ಮ ಗಂಡಾಗುಟ್ರಿಗೆ ಒಂದು ಹುಡುಗಿ ಸಿಕ್ಕದೆ ಕೊಟ್ಬಿಡಿ, ಇದು ಲಿಂಗೇಗೌಡ್ರ ಮನೆಗೆ ಹೋಯ್ತಾವ್ರಿ ಅಂತ ಹೇಳಿ ಆಗ ಆ ಹುಡುಗಿ ರಾತ್ರಿ ಫೋನ್ ಮಾಡ್ತು, ಹಿಂಗೆ ನಿಮ್ಮ ಮನೆಗೆ ಬಂದು ನಂಟ್ರದ್ದು ಹಿಂಗೆ ಒಂದು ಚೇಂಜ್ ಸಿಕ್ಕಿ ಕಂಡಾಕ್ಟ್ರ ಕೈಗೆ ಕೊಟ್ಟಿದ್ದೀವಿ ಅಂತ. ಅದಕ್ಕೆ ನಮಗೆ ಆಗ ಒಂದು ಧೈರ್ಯ ಬಂತು, ಈಗ ಬಂದು ನಮಗೆ ಈಸ್ಕೊಳುವ ಅಂದ್ಕೊಂಡು ವಾಪಸ್ 5 ಗ್ರಾಮ್ ಬರ್ತದೆ ಸಿಗುತ್ತೆ ಅಂತ ಅನ್ಕೊಂಡಿದ್ರ ಹಾಳಾಗಿರೋದು? ನನಗಂತೂ ಜೀವ ಏನು ಅನ್ನಿಸ್ತಿರಲಿಲ್ಲ ಸರ್, ಆದರೆ ರಾತ್ರಂತೂ ಊಟ ಗಿಟ ಏನು ಮಾಡಲಿಲ್ಲ. ಕೆಎಸ್ಆರ್ಟಿಸಿ ಕಂಡಕ್ಟರ್ ಸಿಕ್ಕೈತೆ ನಿಮಗೆ ಕೊಟ್ಟಿದ್ದಾರೆ, ಆಮೇಲೆ ನಮ್ಗೆ ಅವ್ರಿಗೆ ಏನು ಹೇಳ್ತೀರಾ ಕಂಡಕ್ಟರ್ಗೆ? ಅಯ್ಯೋ ನಾವು ತುಂಬ ಹುಡುಗಿಗೂ ಹೇಳ್ತಾ ಇರ್ತೀವಿ, ನಮ್ಮ ಮಗ ಅಂತಾನೆ ನಾನು ತುಂಬ ನಮ್ಗೆ ಚೆನ್ನಾಗಿ ಗೊತ್ತಿಲ್ಲ. ಎಲ್ಲ ಇಲ್ಲಿಂದ ಬಂದರು ಮಲ್ಲಿಗೆರೆ ಗೇಟಲ್ಲಿ ಇಳ್ಕೊತೀವಿ ಅಂದರು. ಇಳ್ಕೊಂಡು ಹೋಗ್ಬೇಕಾದ್ರೆ ಹಾಲು ಇಳಿದ್ಬಿಟ್ಟು ಆಗ ನಾವು ಮುಂದೆ ಕೂತಿದ್ದೆ. ಆಗ ಸ್ವಲ್ಪ ಒಂದು ಹುಡುಗಿ ಸಡನ್ನಾಗಿ ಎದ್ಬಿಟ್ಟು, ಸರ್ ಯಾವುದೋ ಒಂದು ಸರ ಬಿದ್ದಿದೆ ಅಂತ, ಯಾವುದೋ ನೋಡಮ್ಮ ಅಂದ್ಬಿಟ್ಟು ನೋಡಿದಾಗ ಹೀಗೆ ಅಂದ್ಬಿಟ್ಟು ಅವ್ರು ಹಿಡ್ಕೊ ಹೋಗ್ಬಿಟ್ಟಿದ್ದಾರೆ. ಕೊಡಮ್ಮ ತಲುಪಿಸ್ತೀನಿ ಅಂದ್ಬಿಟ್ಟು ಇಸ್ಕೊಂಡೆ. ಆನಂತರ ರಿಟರ್ನ್ ಬಂದು ಆಗ ಆಲ್ರೆಡಿ ಪಾಸ್ ಆಗಿದ್ದರು. ಆವಾಗ ನಾನೇ ಜವಾಬ್ದಾರಿಯಿಂದ ತಗೊಬಂದು ಇಟ್ಟಿದ್ದು ಬೆಳಗ್ಗೆ ನಮ್ಮ ವ್ಯವಸ್ಥೆ ಗಮನಕ್ಕೆ ತಂದು ಆಯ್ತು ಅವ್ರು ಬಂದ್ಮೇಲೆ ತಲುಪಿಸಿ ದಯಮಾಡಿ ಅಂದ್ಬಿಟ್ಟು ಹೇಳಿ ಈಗ ಅವ್ರು ಬಂದಿದ್ದಾರೆ, ಅದನ್ನು ಅವರು ತಲುಪಿಸಿದ್ರು. ಯಾವ ಬಸ್ಸು ಡಿಪೋ? ಪಾಂಡವಪುರ ಡಿಪೋ. ನಿಮ್ಮ ಹೆಸರು? ನಿಮ್ಮ ನರಸಿಂಹೇಗೌಡ ಅಂತ. ನಿಮ್ಮದು ಊರು ಯಾವ? ನಾವು ಪಾಂಡವಪುರದವರೇ. ನಮ್ಮದು ಸಿಂಗ್ರಿಗೋಡು ಕೊಪ್ಪಳ. ಪಾಂಡವಪುರದ ಪಕ್ಕ ಸಿಂಗ್ರಿಗೋಡು. ಯಾವತ್ತೀ ಘಟನೆ ಆಗಿದೆ? ನಿನ್ನೆ 5:30 ಈ ಪಾಂಡವಪುರದಿಂದ ಮಲ್ಲಿಗೆರೆಗೆ ಹೋಗ್ಬೇಕಾದ್ರೆ ಇವರಿಗೆ ಕೊಟ್ಟಿರೋದು ಇವದೇ ಫಸ್ಟು ಸಿಕ್ಕಿರೋದು. ನಮ್ಮ ಗಮನಕ್ಕೆ ಬಂದವು ನಾವು ಇದು ಮಾಡ್ತೀವಿ, ಡಿಪೋಗೆ ಬಂದರೆ ಡಿಪೋಗೆ ತಿಳಿಸ್ತೀವಿ, ಮಾಹಿತಿ ಕೊಟ್ಟು ಹಿಂಗೆ ತಲುಪಿಸ್ತೀವಿ. ಇದುವರೆಗೆ ಚೈನ್ಗೀನ್ ಯಾವ ಸಿಕ್ಕಿಲ್ಲ ನಮಗೆ. ಕಂಡಕ್ಟರ್ ಬಗ್ಗೆ ಏನು ಹೇಳ್ತೀವಿ ಸರ್? ಕಂಡಕ್ಟ್ರು ತುಂಬ ಒಳ್ಳೆ ಕಂಡಕ್ಟ್ರು, ಅವರು ಮೊಬೈಲ್ ಮಾಡ್ತಾರೆ. ಬೆಳಿಗ್ಗೆ ವಿಚಾರ ಗೊತ್ತ ತಕ್ಷಣ ಫೋನ್ ಮಾಡಿದೆ, ಅವ್ರು ಹೇಳಿದ್ರು ಇಲ್ಲ ನನ್ನ ಹತ್ರ ಇದೆ ಸರ್, ಇಟ್ಟಿದ್ದೀನಿ ಕೂರಿಸಿಡಿ ಅಂದರು. 9 ಗಂಟೆಗೆ ಬರಬೇಕಾಯ್ತು, ಪಾರ್ಟಿ ಬರಲಿಲ್ಲ ಅವರು, ಯಾರೋ ಹುಡುಗ ಬಂದಿದ್ದಕ್ಕೆ ಆಮೇಲೆ ಅವ್ರು ಬರಲಿ ಕಣಪ್ಪ ಅದಕ್ಕೆ ಆಯಿತು ಸರ್ 12 ಗಂಟೆ ಬರ್ತೀನಿ ಅಂತ ಕೆಲಸಕ್ಕೆ ಹೋಗ್ತೀನಿ ಅಂತ. ಆಯಿತು ಹೋಗಪ್ಪ ಕಳಿಸು ಅಂತ ಹೇಳಿದ್ರು. ಪಾರ್ಟಿಗಳು ಬಂದಲ್ಲ ಅವ್ರು ಕೊಡಿಸಿದ್ವಿ. ಕಂಡಕ್ಟ್ರು ತುಂಬ ಒಳ್ಳೆ ಕಂಡಕ್ಟ್ರು, ಅವ್ರು ಮೊಬೈಲ್ ಮಾಡ್ತಾರೆ, ಡ್ಯೂಟಿ ವರ್ಷನೇ ಯಾವ್ದಾರು ಲಾಸ್ ಆಫ್ ಪ್ರಾಪರ್ಟಿ ಸಿಕ್ಕಿದ ತಕ್ಷಣ ಫೋನ್ ಮಾಡಿ ಮಾಹಿತಿ ಕೊಡ್ತಾರೆ. ಈಸ್ ಎ ಗುಡ್ ಪರ್ಸನ್.